ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಟೆಕ್ ಎಡಿಟ್ಸ್ ಯೂಟ್ಯೂಬ್ ಚಾನಲ್. ಗೈಸ್, ತುಂಬ ಜನರಿಗೆ ಯೂಟ್ಯೂಬರ್ಸ್ ಆಗ್ಬೇಕಂತ ಪ್ರತಿಯೊಬ್ಬರು ಕೂಡ ಒಂದು ಕನಸು. ಆದರೆ ಬಟ್ ಅವರು ಯೂಟ್ಯೂಬರ್ಸ್ ಆಗ್ಬೇಕಾರೆ ಅವ್ರು ಪ್ರತಿಯೊಬ್ಬರು ಕೂಡ ಒಂದು ಪ್ರಾಬ್ಲಮ್ ಆಗ್ತಾಯಿದೆ. ಇದು ಏನಪ್ಪ ಪ್ರಾಬ್ಲಮ್? ತುಂಬ ಸಿಂಪಲ್ಲು. ಅವ್ರಿಗೆ ಅವರೊಂದು ಪೇಜ್ ತೋರಿಸಿ ವಿಡಿಯೋ ಮಾಡೋದಕ್ಕೆ ಆಗಲ್ಲ. ಆ ಒಂದು ಕಾರಣಕ್ಕೋಸ್ಕರ ತುಂಬ ಜನ ಅವರಲ್ಲಿ ಇದ್ದಂಥ ಟ್ಯಾಲೆಂಟನ್ನು ಮುಚ್ಚಾಗ್ತಾಯಿದ್ದಾರೆ. ತುಂಬ ಜನ ಯೂಟ್ಯೂಬರ್ಸ್ ಬರ್ತಾರೆ. ಆಲ್ಮೋಸ್ಟ್ ಹೇಳ್ಬೇಕಾರೆ ನಮ್ಮ ಲೇಡೀಸ್ ಅಂದರೆ ನಮ್ಮೊಂದು ಹೆಣ್ಮಕ್ಳು ಮತ್ತು ಅದ್ರ ಜೊತೆ ನಮ್ಮೊಂದು ಬ್ರದರ್ಸ್ ನಮ್ಮೊಂದು ಸಿಸ್ಟರ್ಸು ಅವ್ರಿಗೆ ತುಂಬ ಪ್ರಾಬ್ಲಮ್ ಆಗ್ತಾಯಿದೆ. ಯಾಕಪ್ಪ ಅಂದ್ರೆ ಲೇಡೀಸ್ಗೆ ಆಲ್ಮೋಸ್ಟ್ ಆಗುತ್ತೆ. ಯಾಕಂದರೆ ಅವರೊಂದು ಮನೆ ಪ್ರಾಬ್ಲಮ್ಮು, ಅವ್ರ ರಿಲೇಷನ್ ಪ್ರಾಬ್ಲಮ್ಮು ಆಗುತ್ತೆ ಅಂತೇಳಿ ಲೇಡೀಸ್ ತುಂಬ ಜನ ಅವ್ರ ಪೇಜ್ ತೋರಿಸೋದಕ್ಕೆ ಆಗಲ್ಲ. ವೀಡಿಯೋ ಅಂದರೆ ಚಾನಲ್ ಕ್ರಿಯೇಟ್ ಮಾಡ್ಕೊಂತ ಆಸೆ, ಅದ್ರ ಬಟ್ ವೀಡಿಯೋ ಮಾಡ್ಬೇಕಂದ್ರೆ ಪೇಜ್ ತೋರಿಸೋದಕ್ಕೆ ಆಗಲ್ಲ. ಅದಕ್ಕೋಸ್ಕರ ತುಂಬ ಜನ ಯೂಟ್ಯೂಬ್ ಚಾನಲೇ ಕ್ರಿಯೇಟ್ ಮಾಡಲ್ಲ. ಆಲ್ಮೋಸ್ಟ್ ನಮ್ಮ ಲೇಡೀಸ್ಗೆ ತುಂಬ ಆಸೆ ಇರುತ್ತೆ, ಅದ್ರ ಬಟ್ ಮಾಡಿಲ್ಲ. ಅದ್ರ ಜೊತೆ ನಮ್ಮ ಬಾಯ್ಸ್ ಕೂಡ ಹಂಗೆ, ಅವ್ರ ಮನೆಯಲ್ಲಿ ಪ್ರಾಬ್ಲಮ್ ಇರುತ್ತೆ, ಅವ್ರ ಪೇಜ್ ತೋರಿಸಿ ಏನಾದರೂ ಪ್ರಾಬ್ಲಮ್ ಆಗುತ್ತೆ ರಿಲೇಷನ್ಶಿಪ್ಪಲ್ಲಿ ಏನಾದರೂ. ಮತ್ತು ಅದ್ರ ಜೊತೆ ಫ್ರೆಂಡ್ಸ್ ಸರ್ಕಲಲ್ಲಿ ನಮ್ಮನ್ನು ಅಂದರೆ ನಮ್ಮ ಬಗ್ಗೆ ಕೀಳಾಗಿ ಮಾತಾಡ್ತಾರೆ ಅಂತ ತುಂಬ ಜನ ಒಂದು ಭಯ, ಅದಕ್ಕೋಸ್ಕರ ಮಾಡ್ತಾಯಿಲ್ಲ. ಆದರೆ ಬಟ್ ನಾನು ನಿಮಗೆ ಏನೂ ಈ ತುಂಬ ಸಿಂಪಲ್, ಈ 2025 ಏನು ಸ್ಟಾರ್ಟ್ ಆಗುತ್ತೆ, ನಾನು ನಿಮಗೆ ಯಾವುದೇ ರೀತಿ ವಿದೌಟ್ ಪೇಸ್ ಅಂದರೆ ನೀವು ಯಾವುದೇ ರೀತಿ ಪೇಸ್ ತೋರಿಸಲ್ದೆ ನೀವು ಈಸಿಯಾಗಿ ಚಾನಲ್ ಕ್ರಿಯೇಟ್ ಮಾಡ್ಕೊಂಡು ನೀವು ಕೂಡ ಚಾನಲ್ನಿಂದ ಆರಾಮಾಗಿ ಈಸಿಯಾಗಿ ನೀವು ಮಂತ್ಲಿ ಆರಾಮಾಗಿ ಅರ್ನಿಂಗ್ ಮಾಡ್ಕೊಳ್ಬೋದು. ಆದರೆ ಬಟ್ ನಾನು ನಿಮಗೆ ಪ್ರತಿಯೊಂದು ಹೇಳ್ತೀನಿ, ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಇದ್ರ ಬಗ್ಗೆ ನಾನು ಸರ್ಚ್ ಮಾಡಿ ನಾನು ನಿಮಗೆ ಕೆಲವೊಂದಷ್ಟು ಟಾಪಿಕ್ಸ್ ಐಡಿಯಾ ಕೊಡ್ತೀನಿ. ಕೆಲವೊಂದಷ್ಟು ಐಡಿಯಾ ಇವೆಲ್ಲ ಸರ್ಚ್ ಮಾಡಿ ನಾನು ನೋಟ್ಪಲ್ದಲ್ಲಿ ಬರ್ಕೊಂಡಿದ್ದೀನಿ, ನಿಮಗೋಸ್ಕರ ವೀಡಿಯೋ ಮಾಡ್ತಿದ್ದೀನಿ. ನೀವು 100% ರೀಚ್ ಆಗುತ್ತೆ, 100% ಸಕ್ಸಸ್ ಆಗುತ್ತೆ. ಇದು 100% ನೀವು ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಯಾವುದೇ ರೀತಿ ಪೇಜ್ ತೋರಿಸೋದು ಜಸ್ಟ್ ನೀವು ವಾಯ್ಸ್ ಓವರ್ ಕೊಟ್ಟರೆ ಸಾಕು. ವಿದೌಟ್ ಪೇಸ್ ಯಾವುದೇ ರೀತಿ ಪೇಜ್ ತೋರಿಸೋ ಅವಶ್ಯಕತೆ ಇಲ್ಲ. ಜಸ್ಟ್ ನೀವು ನಿಮ್ಮೊಂದು ವಾಯ್ಸ್ ಓವರ್ ಮಾಡಿದರೆ ಸಾಕು. ನೀವು ಆರಾಮಾಗಿ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಕೂಡ ಮಾನಿಟೈಸೇಷನ್ ಬೇಗ ಆಗುತ್ತೆ, ಬೇಗ ಚಾನಲ್ ಕೂಡ ಗ್ರೋ ಆಗುತ್ತೆ, ಬೇಗ ನೀವು ಯೂಟ್ಯೂಬ್ನಿಂದ ಕೂಡ ದುಡ್ಡು ಮಾಡ್ತೀರಾ. ಅದು ಯಾವೊಂದು ಚಾನಲ್ ಐಡಿಯಾ ಏನು ಎಲ್ಲ ನಾನು ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತಾ ಈ ಒಂದು ಸ್ಟಾರ್ಟ್ ಮಾಡೋ ಮುಂಚೆ ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ ಯಾರು ನೋಡ್ತಾರೆ ಪ್ಲೀಸ್ ಬೇಗ ಒಂದು ಸಬ್ಸ್ಕ್ರೈಬ್ ಮಾಡ್ಕೊ, ಹಾಗೆ ಪಕ್ಕದ ಬಟನ್ ಟನ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ನನ್ನೊಂದು ಯೂಟ್ಯೂಬ್ ಫೇಸ್ಬುಕ್ನಲ್ಲಿ ಕೂಡ ನೋಡ್ತಾ ಇದ್ದಾರೆ, ಹೇಗಾದರೂ ನೋಡ್ತಾ ಇದ್ದಾರೆ, ಫಾಲೋ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿದ್ದೆ. ಇವತ್ತೊಂದು ಸ್ಟಾರ್ಟ್ ಬನ್ನಿ. ನಾನು ನಿಮಗೆ ಮೊದಲನೇ ಹೇಳ್ಬಿಡ್ತೀನಿ, ಲೇಡೀಸ್ ಆಗಿರ್ಬೋದು, ಬಾಯ್ಸ್ ಆಗಿರ್ಬೋದು, ಪ್ರತಿಯೊಬ್ಬರಿಗೆ ಅಂದರೆ ನಮ್ಮ ಬ್ರದರ್ಸ್, ನಮ್ಮ ಸಿಸ್ಟರ್ಸ್, ನಮ್ಮ ತಾಯಿಂದ್ರೆ ಯಾರೆಲ್ಲ ನೋಡ್ತಾರೆ ಪ್ರತಿಯೊಬ್ಬರಿಗೆ ಹೇಳ್ತಾ ಇದ್ದೀನಿ ನಾನು ನಿಮಗೆ, ನೀವು ಕೂಡ ಯೂಟ್ಯೂಬರ್ಸ್ ಆಗಬೇಕಂತ ಒಂದು ಕನಸು. ಆ ಕನಸು ಆಗೋಗೋಸ್ಕರ ನಾನು ನಿಮಗೋಸ್ಕರ ಕೆಲವೊಂದಷ್ಟು ಐಡಿಯಾ ತಂದೀನಿ, ಅಂದರೆ ಕೆಲವೊಂದಷ್ಟು ಚಾನಲ್ ಐಡಿಯಾಸ್ ತಂದೇನೆ. ಈ ಒಂದು ಚಾನಲ್ ಐಡಿಯಾ ಮೇಲೆ ನೀವು ಏನಾದರೂ ಚಾನಲ್ ಕ್ರಿಯೇಟ್ ಮಾಡಿ ವಿಡಿಯೋ ಮಾಡ್ತಾ ಹೋದರೆ 100% ಬೇಗ ರೀಚ್ ಆಗುತ್ತೆ, ನಿಮ್ಮ ಕನಸು ಕೂಡ ನೆನಸಾಗುತ್ತೆ. ಅದು ಯಾವುದಂತ ನಾನು ಕ್ಲಿಯರಾಗಿ ಹೇಳ್ತೇನೆ. ತುಂಬ ಸಿಂಪಲ್. ಪ್ರತಿಯೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ನಾನು ನಿಮಗೆ ಹೇಳ್ತೀನಿ, ಪ್ರತಿಯೊಬ್ಬರು ಕೂಡ ತುಂಬ ಇಂಪಾರ್ಟೆಂಟ್. ಯಾವುದೇ ರೀತಿ ಪೇಜ್ ತೋರಿಸೋ ಅವಶ್ಯಕತೆ ಇಲ್ಲ, ಕ್ಲಿಯರಾಗಿ ಹೇಳ್ಬಿಡ್ತೀನಿ. ಪ್ರತಿಯೊಂದು ಕೂಡ ನಾನು ನಿಮಗೆ ಹೇಳಿಲ್ಲ, ನಾನು ನೋಟ್ಪ್ಯಾಡಲ್ಲಿ ಬರೆದಿಟ್ಟಿದ್ದೀನಿ. ನಿಮಗೋಸ್ಕರ ಎಲ್ಲ ಸರ್ಚ್ ಮಾಡಿ ಯಾವ ಟಾಪಿಕ್ ಮೇಲೆ ಚಾನಲ್ ಕ್ರಿಯೇಟ್ ಮಾಡಿದ್ರೆ ಏನಾಗುತ್ತೆ, ರೀಚ್ ಆಗುತ್ತೆ, ಅದನ್ನು ಕೂಡ ನಾನು ನಿಮಗೆ ಅದ್ರ ಬಗ್ಗೆ ಕೂಡ ಸರ್ಚ್ ಮಾಡಿ ಎಲ್ಲ ಮಾಡಿ ಎಲ್ಲ ಕೇರ್ಲೆಸ್ ಮಾಡ್ಕೊಂಡೆ ನಾನು ನಿಮಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಆ್ಯಕ್ಚುಲಿ ಏನೋ ತುಂಬ ಸಿಂಪಲ್. ಯಾರಿಗೆಲ್ಲ ಪೇಜ್ ತೋರಿಸೋದಕ್ಕೆ ಆಗಲ್ಲ ಅಂತ ಇದ್ರೆ ಪ್ರತಿಯೊಬ್ಬರು ಯಾವುದೇ ರೀತಿ ಇನ್ವೆಸ್ಟ್ಮೆಂಟ್ ಮಾಡೋ ಅವಶ್ಯಕತೆ ಇಲ್ಲ. ಮೊದಲನೇ ಟಾಪಿಕ್ ಈ ಒಂದು ಚಾನಲ್ ಐಡಿಯಾ ಮೇಲೆ ನೀವು ಕ್ರಿಯೇಟ್ ಮಾಡಿದರೆ 100% ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಬೇಗ ಗ್ರೋ ಆಗುತ್ತೆ. ಯಾವುದೇ ರೀತಿ ಪೇಜ್ ತೋರಿಸೋದಿಲ್ಲ. ಮೊದಲನೇ ಚಾನಲ್ ಐಡಿಯಾ ಏನಪ್ಪ, ಯೂಟ್ಯೂಬ್ ನ್ಯೂಸ್ ಅಂತ ಯೂಟ್ಯೂಬ್ ನ್ಯೂಸ್ ಅಂದರೆ ನೀವು ಯಾವ ರೀತಿ ಅಂತ ತಿಳ್ಕೊಬೋದು. ಯೂಟ್ಯೂಬ್ ನ್ಯೂಸ್ ಅಂದರೆ ಬ್ರದರ್ ಈಗ ನ್ಯೂಸ್ ಚಾನಲ್ ಆದಂತ ತಿಳ್ಕೊಕೋಬಿಡಿ. ಯೂಟ್ಯೂಬ್ ನ್ಯೂಸ್ ಅಂದರೆ ಯಾವ ರೀತಿ ಅಂದರೆ, ಯೂಟ್ಯೂಬ್ನಲ್ಲಿ ಕೆಲವೊಂದಷ್ಟು ದೊಡ್ಡ ಯೂಟ್ಯೂಬರ್ಸ್ ಇದ್ದಾರೆ. ಅವರಿಗೆ ಯಾವ ರೀತಿ ಸಬ್ಸ್ಕ್ರೈಬರ್ಸ್ ಬರ್ತಾ ಇದೆ, ದಿನಕ್ಕೆ ಎಷ್ಟು ಸಬ್ಸ್ಕ್ರೈಬರ್ಸ್ ಬರ್ತಾ ಇದ್ದಾರೆ, ಮತ್ತು ಯಾರೆಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಅಂದರೆ ದೊಡ್ಡ ಯೂಟ್ಯೂಬ್ ಕ್ರಿಯೇಟರ್ಸ್ ಅಂದರೆ ಅವ್ರ ಬಗ್ಗೆ ವೀಡಿಯೋ ಮಾಡಿದೆ. ಯಾವ ರೀತಿ ಅಂದರೆ ಅಂದರೆ ಯಾರೆಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಏನೆಲ್ಲ ತೊಗೋತಾ ಇದ್ದಾರೆ, ಯಾರು ಮದುವೆ ಆಗಿದ್ದಾರೆ, ಯಾರು ಹೊಸ ನೀವು ಕಾರ್ ತೊಗೊಂಡಿದ್ದಾರೆ, ಯಾರು ಹೊಸ ನೀವು ಸೆಟಪ್ ಮಾಡಿದ್ದಾರೆ, ಯಾರು ಹೊಸ ನೀವು ಐಫೋನ್ ತೊಗೊಂಡಿದ್ದಾರೆ, ಏನೆಲ್ಲ ಮಾಡ್ತಾ ಇದ್ದಾರೆ, ಯಾವ ಸೆಟಪ್ ಮಾಡ್ತಾ ಇದ್ದಾರೆ ಅವರು. ಅಂದರೆ ದೊಡ್ಡ ಯೂಟ್ಯೂಬರ್ಸ್ ಬಗ್ಗೆ ನೀವು ವೀಡಿಯೋ ಮಾಡೋದು, ಅಂದರೆ ಅವ್ರ ಮಂತ್ಲಿ ಇನ್ಕಮ್ ಎಷ್ಟು ಬರುತ್ತೆ ಯೂಟ್ಯೂಬ್ ಚಾನಲ್ನಿಂದ, ಎಷ್ಟು ಅರ್ನ್ ಮಾಡ್ತಾ ಇದ್ದಾರೆ, ಈ ರೀತಿ ನೀವು ಇದ್ರ ರಿಲೇಟೆಡ್ ವೀಡಿಯೋ ಮಾಡೋದು. ಇದರಿಂದ ಏನಾಗುತ್ತೆ, ಆಲ್ಮೋಸ್ಟ್ ಯೂಟ್ಯೂಬ್ ಇದು ಚಿಕ್ಕ ಪ್ಲಾಟ್ಫಾರ್ಮ್ ಅಲ್ಲ, ಇದು ದೊಡ್ಡ ಪ್ಲಾಟ್ಫಾರ್ಮ್. ಇದಕ್ಕೆ ತುಂಬ ಜನ ಬಂದು ಜಾಯ್ನ್ ಆಗುತ್ತಾರೆ, ಇದರಿಂದ ನೋಡ್ತಾ ಇರ್ತಾರೆ. ಅದಕ್ಕೋಸ್ಕರ ನೀವು ಮಾಡೋದು ದೊಡ್ಡ ಯೂಟ್ಯೂಬರ್ಸ್ ಬಗ್ಗೆ ವೀಡಿಯೋ ಮಾಡೋದು. ಎಕ್ಸಾಂಪಲ್ ಅಂದ್ಬಿಟ್ಟು ಈ ಕನ್ನಡ ಟೆಕ್ ಇಡ್ಸಿ ಅವ್ರ ವೀಡಿಯೋ ಮಾಡೋದು ತುಂಬ ಸಿಂಪಲ್. ನನ್ನೊಂದು ಫೋಟೋ ತೊಗೊಂಡು ವೀಡಿಯೋ ತೊಗೊಂಡು ಈ ಕನ್ನಡ ಟೆಕ್ ಇಡ್ಸ್ ಅವರು ಮಂತ್ಲಿ ಇಷ್ಟು ದುಡ್ಡು ಅರ್ನ್ ಮಾಡ್ತಾ ಇದ್ದಾರೆ, ಅಂದರೆ ಮಂತ್ಲಿ ಪ್ರತಿ ತಿಂಗಳಿಗೆ ಇಷ್ಟು ಪೇಮೆಂಟ್ ಬರ್ತಾ ಇದೆ ಯೂಟ್ಯೂಬ್ನಿಂದ. ಈ ಕನ್ನಡ ಟೆಕ್ ಇಡ್ಸ್ ಅವರು ಒಂದು ಹೊಸ ನೀವು ಸೆಟಪ್ ರೂಮ್ ಮಾಡಿದ್ದಾರೆ, ಈ ಕನ್ನಡ ಟೆಕ್ ಇಡ್ಸ್ ಅವರು ಒಂದು ಹೊಸ ನೀವು ಐಫೋನ್ ತೊಗೊಂಡಿದ್ದಾರೆ. ಈ ರೀತಿ ಟಾಪಿಕ್ ರಿಲೇಟೆಡ್ ವೀಡಿಯೋ ಮಾಡಬೇಕು. ಆ್ಯಕ್ಚುಲಿ ನೀವು ಯಾವುದೋ ಒಂದು ಟಾಪಿಕ್ ಇರಲಿ, ಎಲ್ಲರಿಗೆ ಅಂತಂದರೆ ನೀವು ಯೂಟ್ಯೂಬ್ನಲ್ಲಿ ಇದ್ದಂಥ ನ್ಯೂಸ್ ಬಗ್ಗೆ ವೀಡಿಯೋ ಮಾಡೋದು ಆಲ್ಮೋಸ್ಟ್ ತುಂಬ ಇದೆ. ಆ್ಯಕ್ಚುಲಿ ದೊಡ್ಡ ಕ್ರಿಯೇಟರ್ಸ್, ಈಗ ಎಕ್ಸಾಂಪಲ್ ಡಿ ಆರ್ ಬ್ರೋ ಎಲ್ಲಿ ಹೋಗ್ತಾ ಇದ್ದಾರೆ, ನೆಕ್ಸ್ಟ್ ಕಂಟ್ರಿ ಯಾವುದು, ಯಾವ ಕಂಟ್ರಿಯಲ್ಲಿ ಹೋಗ್ತಾ ಇದ್ದಾರೆ, ಈ ರೀತಿ ಆಲ್ಮೋಸ್ಟ್ ಒಂದು ವೀಡಿಯೋ ಮಾಡೋದು. ಇದರಿಂದ ನಿಮಗೆ ತುಂಬ ಬೆನಿಫಿಟ್ಸ್ ಆಗುತ್ತೆ, ತುಂಬ ರಿಚ್ ಆಗುತ್ತೆ, ತುಂಬ ಬೇಗ ನಿಮ್ಮ ಚಾನಲ್ ಕೂಡ ಗ್ರೋ ಆಗುತ್ತೆ. ಇದಕ್ಕೆ ಯಾವುದೇ ರೀತಿ ನೀವು ಪೇಜ್ ತೋರಿಸೋದು ಅವಶ್ಯಕತೆ ಇಲ್ಲ. ಜಸ್ಟ್ ವಾಯ್ಸ್ ಓವರ್ ಮಾಡಿದರೆ ಸಾಕು. ಲೇಡೀಸ್ ಆಗಿರೋದು, ಬಾಯ್ಸ್ ಆಗಿರೋದು, ಪ್ರತಿಯೊಬ್ಬರು ಅಂದರೆ ನೀವು ಜಸ್ಟ್ ವಾಯ್ಸ್ ಓವರ್ ಮಾಡ್ಬೇಕಾರೆ ನಿಮ್ಮ ಹತ್ರ ಒಂದು ಒಳ್ಳೆ ರೀತಿ ಮೈಕ್ ಇದ್ರೆ ಸಾಕು. ಮೈಕ್ ಇಲ್ಲಪ್ಪ ಅಂದ್ರೆ ನನ್ನ ಹತ್ರ ಮೈಕು ತಗೋವಷ್ಟು ಕೆಪಾಸಿಟಿ ಇಲ್ಲಂದರೆ
ಜಸ್ಟ್ ಮೊಬೈಲ್ ಕ್ಯಾಮ್ರಾ ಮೊಬೈಲ್ನಿಂದ ವಾಯ್ಸ್ ಆನ್ ಮಾಡ್ಬೋದು. ಇದು ಬಂದುಬಿಟ್ಟು ಮೊದಲನೇದು. ಯಾವುದೇ ರೀತಿ ನೀವು ಇನ್ವೆಸ್ಟ್ ಮಾಡೋದಕ್ಕೆ ಬರಲಿಲ್ಲ ಅಂದ್ರೂ ಕೂಡ ಇನ್ನೊಂದು ತುಂಬ ಸಿಂಪಲ್, ಮೊಬೈಲಿಂದ ವಾಯ್ಸ್ ರೆಕಾರ್ಡ್ ಮಾಡ್ಕೊಳ್ಬೋದು. ಇದು ಮೊದಲನೇ ಚಾನೆಲ್ ಬಂದುಬಿಟ್ಟು. ಇನ್ನು ಸೆಕೆಂಡ್ ಚಾನಲ್ ಬಂದುಬಿಟ್ಟು ತುಂಬ ಸಿಂಪಲ್, ಕಾರ್ಟೂನ್ ವೀಡಿಯೋಸ್ ಅಂತ ಬಂದುಬಿಟ್ಟು. ಕಾರ್ಟೂನ್ ವೀಡಿಯೋಸ್ ಅಂದರೆ ಮಂತ್ಲಿ, ಅಂದರೆ ಎಕ್ಸಾಂಪಲ್ ಆಗಿ ಹೇಳ್ಬೇಕಾದ್ರೆ ನಾನು ಒಂದು ಅಂದರೆ ಇದೇ ಮಂತಲ್ಲಿ ಒಂದು ವೀಡಿಯೋ ಮಾಡಿದ್ದೀನಿ. ಕಾರ್ಟೂನ್ ವೀಡಿಯೋ ಅಂದರೆ ಈ ಕಿಡ್ಸ್ ಅಂದರೆ ಕಾರ್ಟೂನ್ ವೀಡಿಯೋ ಅಂದರೆ ಗೊಂಬೆಗಳ ವೀಡಿಯೋ ಅಂದರೆ ಕಾರ್ಟೂನ್ ವೀಡಿಯೋಸ್. ಈ ರೀತಿ ಕಾರ್ಟೂನ್ ವೀಡಿಯೋ ಕೂಡ ನೀವು ಕೂಡ ಕ್ರಿಯೇಟ್ ಮಾಡಿ ಚಾನೆಲ್ ಅರ್ನ್ ಮಾಡ್ಬೋದು. ಆ್ಯಕ್ಚುಲಿ ಯಾವ ರೀತಿ ನಿಮ್ಗೆ ಎಕ್ಸಾಂಪಲ್ ವೀಡಿಯೋ ಪ್ಲೇ ಮಾಡ್ತಾ ಇರ್ತೀನಿ ಮೇಲ್ಗಡೆ, ನೀವು ನೋಡ್ತಾ ಇರಲ್ಲ. ಈ ರೀತಿ ಚಾನಲ್ ಕ್ರಿಯೇಟ್ ಮಾಡ್ಕೊಂಡು ನೀವು ಕೂಡ ಯೂಟ್ಯೂಬ್ನಿಂದ ಅರ್ನ್ ಮಾಡ್ಬೋದು. ಇದಕ್ಕೆ ಯಾವುದೇ ರೀತಿ ನೀವು ಪೇಸ್ ತೋರಿಸೋ ಅವಶ್ಯಕತೆ ಇಲ್ಲ, ವಾಯ್ಸ್ ಅವ್ರು ಕೊಡಬೇಕು. ಅಂದರೆ ವಾಯ್ಸ್ ಅವ್ರು ಕೊಡಬೇಕು, ಮೇನ್ ಪಾಯಿಂಟ್ ಹೇಳ್ತಾನೆ, ವಾಯ್ಸ್ ಅವ್ರು ಕೊಡಬೇಕು. ಇದಕ್ಕೆ ನೀವು ಪೇಸ್ ತೋರಿಸೋಂಗಿದ್ರೆ ತೋರಿಸಿ, ನಿಮ್ಮ ಇಷ್ಟ. ಅದ್ರ ಬಟ್ ನೀವು ಪೇಸ್ ತೋರ್ಸೋಕ್ಕಾಗಲ್ಲ, ನನಗೆ ಪ್ರಾಬ್ಲಮ್ ಇದೆ ಅಂದರೆ ವಾಯ್ಸ್ ಅವ್ರು ಕೊಡಿ ಸಾಕು. ವಾಯ್ಸ್ ಅವ್ರನಿಂದ ಕೂಡ ಮಾಡ್ಬೋದು. ಇದರಿಂದ ತುಂಬ ಬೆನಿಫಿಟ್ಸ್ ಇದೆ. ಯಾಕಂದರೆ ಇದಕ್ಕೆ ಜಾಸ್ತಿ ವ್ಯೂಸ್ ಬರುತ್ತೆ. ಯಾಕಂದರೆ ಚಿಕ್ಕ ಮಕ್ಕಳು, ಪುಟ್ಟ ಮಕ್ಕಳು ಮತ್ತು ತುಂಬ ಜನ ನಮ್ಮ ಚಿಲ್ಡ್ರನ್ಸ್ ನೋಡ್ತಾ ಇರ್ತಾರೆ. ಅವರಿಗೆ ಕಾರ್ಟೂನ್ ವೀಡಿಯೋ ಈ ಆಲ್ಮೋಸ್ಟ್ ನಮ್ಮ ಕನ್ನಡದಲ್ಲಿ ಜಾಸ್ತಿ ಇಲ್ಲ. ಈ ರೀತಿ ವೀಡಿಯೋ ಮಾಡಿ ಇದರಿಂದ ಮಿಲಿಯನ್ ವ್ಯೂಸ್ ಬರುತ್ತೆ, ಚೆನ್ನಾಗಿ ವ್ಯೂಸ್ ಬರುತ್ತೆ. ಆರಾಮಾಗಿ ನಿಮ್ಮ ಚಾನಲ್ ಕೂಡ ಗ್ರೋ ಆಗುತ್ತೆ, ಬೇಗ ವೈರಲ್ ಆಗುತ್ತೆ. ಕಾರ್ಟೂನ್ ವೀಡಿಯೋ ಕೂಡ ಮಾಡಬೇಕು. ಪ್ರತಿಯೊಬ್ಬರಿಗೆ ತುಂಬ ಜನ ಮಾಡಲ್ಲ ಆ್ಯಕ್ಚುಲಿ ಮುಟ್ಟು. ಇದಕ್ಕೆ ಲೇಡೀಸ್ ಆಗಿರ್ಬೋದು, ಬಾಯ್ಸ್ ಆಗಿರ್ಬೋದು, ಪ್ರತಿಯೊಬ್ಬರಿಗೆ ಮಾಡಿ. ಯಾವುದೇ ಕಾರಣಕ್ಕೂ ಬಿಡಾಕೋಬೇಡಿ. ಇದಕ್ಕೂ ಕೂಡ ವಾಯ್ಸ್ ಅವ್ರು ಮಾಡಿ. ವಾಯ್ಸ್ ಅವ್ರು ಮಾಡಿದರೆ ಬೆಟ್ರ್, ಬೇಗ ನಿಮ್ಮ ಚಾನಲ್ ಮೋಟಿವೇಶನ್ ಆಗುತ್ತೆ. ವಾಯ್ಸ್ ಅವ್ರು ಮಾಡಿ. ವಾಯ್ಸ್ ಅಂದರೆ ನೀವು ಮಾತಾಡೋದು ಸ್ಟೈಲಲ್ಲಿ ಇರಬೇಕು, ಚಮಕ್ ಅಂದರೆ ನೀವು ಮಾತಾಡೋ ಸ್ಟೈಲ್ ಮೇಲೆ ಆಡಿಯನ್ಸನ್ನು ಆ್ಯಕ್ಟಿವ್ ಆಗಿ ನೋಡಬೇಕು ನಿಮ್ಮ ವಿಡಿಯೋ. ಆ ರೀತಿ ನೀವು ಮಾತಾಡಬೇಕು. ಇದು ಬಂದ್ಬಿಟ್ಟು ನಿಮ್ಮ ಚಾನಲ್ ಸೆಕೆಂಡ್ ಐಡಿಯಾ ಬಂದ್ಬಿಟ್ಟು ವಿದೌಟ್ ಪೇಸ್. ಇನ್ನು ಥರ್ಡ್ ಚಾನಲ್ ಬಂದ್ಬಿಟ್ಟು ಕುಕ್ಕಿಂಗ್ ಚಾನಲ್ ಅಂತ ಬಂದ್ಬಿಟ್ಟು. ಕುಕ್ಕಿಂಗ್ ಚಾನಲ್ ಅಂದರೆ ಬ್ರದರ್ ಈಗಾಗಲೇ ಕುಕ್ಕಿಂಗ್ ಚಾನಲ್ ಇದೆ, ಮತ್ತೆ ನೀವು ಕುಕ್ಕಿಂಗ್ ಚಾನಲ್ ಬಗ್ಗೆ ಹೇಳ್ತಾ ಇದ್ದೀರಾ ಅಂತಲೇ ಕೇಳ್ಬೋದು. 100% ಕುಕ್ಕಿಂಗ್ ಚಾನಲಲ್ಲಿ ನೀವು ಕೂಡ ಆಲ್ಮೋಸ್ಟ್ ಬೇಗ ಗ್ರೋ ಆಗ್ತಾರೆ. ಕುಕ್ಕಿಂಗ್ ಚಾನಲ್ ಅನ್ನೋದು ಎಷ್ಟೋ ಚಾನಲ್ ಇದೆ, ಆದ್ರೆ ಬಟ್ ನೀವು ಕೂಡ ಕುಕ್ಕಿಂಗ್ ಚಾನಲ್ ಕ್ರಿಯೇಟ್ ಮಾಡ್ಕೊಂಡು ಎಷ್ಟೋ ಅರ್ನ್ ಮಾಡ್ಬೋದು. ಯಾವ ರೀತಿ ಅಂದ್ರೆ ಈಗ ಆಲ್ಮೋಸ್ಟ್ ಇದ್ದಂಥ ಚಾನಲ್ಗಳು ಯಾವ ರೀತಿ ರೊಟ್ಟಿ, ಯಾವ ರೀತಿ ಎಗ್ ರೈಸ್, ಯಾವ ರೀತಿ ಚಿಕನ್ ಕಬಾಬು, ಆ ರೀತಿ ಈ ರೀತಿ ಮಾಡೋದಂತ ಹೇಳ್ತಾ ಇರ್ತಾರೆ. ಆದ್ರೆ ಬಟ್ ನೀವು ಯಾವ ರೀತಿ ಅಂದ್ರೆ ಒಳ್ಳೆ ಕ್ವಾಲಿಟಿಯಲ್ಲಿ ಒಂದು ವಿಡಿಯೋ ಶೂಟ್ ಮಾಡೋದು. ನೀವು ಯಾವುದೇ ರೀತಿ ಪೇಸ್ ತೋರಿಸೋ ಅವಶ್ಯಕತೆ ಇಲ್ಲ. ಇದಕ್ಕೆ ಪೇಸ್ ತೋರಿಸ್ಬೇಕಂತ ಏನಿಲ್ಲ. ಪೇಸ್ ತೋರಿಸೋದಿದ್ರೆ ನಿಮಗೆ ಇಷ್ಟ ಇದ್ರೆ ತೋರಿಸೋದು, ಬೇಡ. ಒಳ್ಳೆ ರೀತಿಯಿಂದ ವಿಡಿಯೋ ಶೂಟ್ ಮಾಡ್ಕೊಂಡು ಒಳ್ಳೆ ಕ್ವಾಲಿಟಿಯಲ್ಲಿ ಒಂದು ಒಳ್ಳೆ ರೀತಿಯಿಂದ ವಾಯ್ಸು, ಒಂದು ಚಮಕ್ ವಾಯ್ಸ್ ಮಾತಾಡಿದ್ರೆ ನೀವು ಮಾತಾಡೋ ಸ್ಟೈಲಿನ ಒಂದು ಎಂಟರ್ಟೈನ್ಮೆಂಟ್. ಇವತ್ತು ಇದು ಮಾಡ್ತಾಯಿದ್ರೆ, ಇದು ಮಾಡ್ತಾಯಿದ್ದೀನಿ, ದೇವರು ಇದು ಮಾಡ್ತಾಯಿದ್ದೀನಿ, ಈ ರೀತಿ ವಾಯ್ಸ್ ಅವನಿಂದ ಒಂದು ಎಂಟರ್ಟೈನ್ಮೆಂಟ್ ಆಗಿರ್ಬೇಕು. ವಯಸ್ಸಲ್ಲಿ ಮಾತಾಡೋ ಸ್ಟೈಲ್ ಮೇಲೆ ಜನರು ಬಂದು ನಿಮ್ಮ ವಿಡಿಯೋ ನೋಡಬೇಕು. ಕುಕ್ಕಿಂಗ್ ರಿಲೇಟೆಡ್ ತುಂಬ ವೈರಲ್ ಆಗುತ್ತೆ. ಯಾಕಪ್ಪ ಕುಕ್ಕಿಂಗ್ ಎಷ್ಟೇ ಏನಾದರೂ ಪಾಪ್ಯುಲರ್. ಯಾಕಂದರೆ ಪ್ರತಿದಿನ ನಾವು ತಿನ್ನೋದು ಎಲ್ಲರೂ ಕೂಡ ಒಟ್ಟಿಗೆ ಅನ್ನನೇ. ಆ ಅನ್ನ ಮಾಡೋದು ಕೆಲವೊಂದಷ್ಟು ಜನರಿಗೆ ಗೊತ್ತಿಲ್ಲ. ಸಿಟಿಯಲ್ಲಿದ್ದವ್ರಿಗೆ ಯಾವ ರೀತಿ ಎಗ್ ರೈಸ್ ಮಾಡೋದು, ಯಾವ ರೀತಿ ಪಲಾವ್ ಮಾಡೋದು, ಯಾವ ರೀತಿ ಇಡ್ಲಿ ಮಾಡೋದು, ಏನು ಮಾಡಬೇಕು, ಯಾವ ರೀತಿ ಬಿರಿಯಾನಿ ಮಾಡೋದು, ಯಾವ ರೀತಿ ಚಿಕನ್ ಕಬಾಬ್ ಮಾಡೋದು, ಯಾವ ರೀತಿ ಚಿಕನ್ ಸರ್ವ್ ಮಾಡೋದು, ಯಾರಿಗೆ ಗೊತ್ತಿದೆ? ಯಾರಿಗೂ ಗೊತ್ತಿಲ್ಲ. ಅದ್ರ ಬಗ್ಗೆ ಸಪ್ರೇಟಾಗಿ ವೀಡಿಯೋ ಮಾಡಿ. ಅದಕ್ಕೇನು ನಿಮ್ಮ ಹತ್ರ ಜಸ್ಟ್ ಒಂದು ಮೊಬೈಲ್, ಒಂದು ಟ್ರೈಪಾಡು, ಜಸ್ಟ್ ಒಂದು ಮೈಕ್ ಇಲ್ಲ ಅಂದರೆ ಜಸ್ಟ್ ಒಂದು ವಾಯ್ಸ್ ಅವ್ರು ನಾರ್ಮಲ್ ವಾಯ್ಸ್ನಿಂದ ಮಾಡಿ ವೀಡಿಯೋ ಆಗುತ್ತೆ, ಏನು ಪ್ರಾಬ್ಲಮ್ ಅಲ್ಲ. ಈ ರೀತಿ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿ ಈ ಒಂದು ಚಾನೆಲ್ ಮೇಲೆ ಕೂಡ ನೀವು ಮಾಡ್ಬೋದು. ಇದರಿಂದ ಕೂಡ ತುಂಬ ಬೆನಿಫಿಟ್ಸ್ ಆಗುತ್ತೆ, ತುಂಬ ಯೂಸ್ ಆಗುತ್ತೆ, ತುಂಬ ನಿಮ್ಮ ಚಾನಲ್ ಬೇಗ ಕೂರೋ ಹೋಗುತ್ತೆ. ಆಲ್ಮೋಸ್ಟ್ ನಾನು ನಿಮಗೆ ಹೇಳೋದು ಪ್ರತಿಯೊಂದು ಕೂಡ ಇಂಪಾರ್ಟೆಂಟು. ಇನ್ನು ನೆಕ್ಸ್ಟ್ ಫೋರ್ತ್ ಚಾನಲ್ ಬಂದ್ಬಿಟ್ಟು ಕರೆಂಟ್ ಅಫೇರ್ಸ್ ಅಂತ ಬಂದ್ಬಿಟ್ಟು. ಕರೆಂಟ್ ಅಫೇರ್ಸ್ ಮೇಲೆ ನೀವು ಚಾನಲ್ ಕ್ರಿಯೇಟ್ ಮಾಡ್ಬೇಕು. ಅಂದರೆ ಕರೆಂಟ್ ಅಫೇರ್ಸ್ ಮೇಲೆ ನೀವು ಚಾನಲ್ ಕ್ರಿಯೇಟ್ ಮಾಡಬೇಕು. ಯಾಕಪ್ಪ ಕರೆಂಟ್ ಅಫೇರ್ಸ್ ಅಂದರೆ ಇದರಲ್ಲಿ ಆನ್ಲೈನ್ ಕ್ಲಾಸ್ ಒಂದು ಬರುತ್ತೆ. ಆ್ಯಕ್ಚುಲಿ ಕರೆಂಟ್ ಅಫೇರ್ಸ್ ಅಂದರೆ ಮ್ಯಾಕ್ಸ್, ಅದೊಂದು ಆನ್ಲೈನ್ ಕ್ಲಾಸ್ ಬರುತ್ತೆ. ಇನ್ನೊಂದು ನ್ಯೂಸ್ ಅಂದರೆ ಕರೆಂಟ್ ಅಫೇರ್ಸ್ ನ್ಯೂಸ್. ಈಗಿನ ದಿನದಲ್ಲಿ ನಮ್ಮ ಇಂಡಿಯಾದಲ್ಲಿ ಏನು ನಡೀತಾ ಇದೆ ಆ ರೀತಿ ಅದ್ರ ಮೇಲೆ ಕೂಡ ನ್ಯೂಸ್ ಮಾಡೋದು. ನ್ಯೂಸ್ ಅಂದರೆ ಈಗ ಎಕ್ಸಾಂಪಲ್ ಅಂದ್ಬಿಟ್ಟು ನ್ಯೂಸ್ ಚಾನಲ್ ಇದೆ. ನ್ಯೂಸ್ ಚಾನಲ್ ಏನು ಮಾಡ್ತಾರೆ, ಆಲ್ಮೋಸ್ಟ್ ಎಲ್ಲ ಕ್ಲಿಯರಾಗಿ ಹೇಳ್ತಾ ಇಲ್ಲ. ಯಾವುದು ಕ್ಲಿಯರ್ ಇದ್ದಂಗೆ ಹೇಳ್ತಾಯಿಲ್ಲ, ಎಲ್ಲ ಫಿಲ್ಟರ್ ಮಾಡಿ ಹಿಂಗೆ ಮಾಡಿ ಹೇಳ್ತಾ ಇದ್ದಾರೆ, ಮುಚ್ಚಿರ್ತಾ ಇದ್ದಾರೆ, ಸತ್ಯ ಇದ್ದನ್ನು ಮುಚ್ಚಿರ್ತಾರೆ. ಅದಕ್ಕೆ ಏನು ಮಾಡಿ, ನೀವು ನ್ಯೂಸ್ ಚಾನಲ್ ಬಗ್ಗೆ ವೀಡಿಯೋ ಮಾಡಿ. ಯಾವ ರೀತಿ ಅಂದರೆ ಓಕೆ ದರ್ಶನ್ ಅವರು ಅಂದರೆ ಈಗ ನಮ್ಮ ಡಿ ಬಾಸ್, ಓಕೆ ದರ್ಶನ್ ಅವರು ಈ ರೀತಿ ಆಗಿದ್ದಾರೆ, ಇವತ್ತು ರಿಲೀಸ್ ಆಗ್ತಾರೆ, ಹಿಂಗಾಗಿದೆ, ಹಂಗಾಗಿದೆ, ಈ ರೀತಿ ಆಗಿದೆ ಅಂತ ಕ್ಲಿಯರಾಗಿ ಹೇಳಿ. ಯಾವುದೋ ನ್ಯೂಸ್ ಚಾನಲ್ ಕೂಡ ಕ್ಲಿಯರಾಗಿ ಹೇಳ್ತಲ್ಲ. ಇದ್ರ ಬಗ್ಗೆ ನೀವು ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿ. ನ್ಯೂಸ್ ಚಾನಲ್ ಈ ಕರೆಂಟ್ ಅಫೇರ್ಸ್ ಮೇಲೆ 2 ಟೈಪ್ಸ್ ಬರುತ್ತೆ ಅಂತ ಹೇಳಿದ್ರೆ, ಒಂದು ನ್ಯೂಸು ಮತ್ತು ಒಂದೊಂದು ಕ್ಲಾಸ್ ಅಂದರೆ ಯಾವ ರೀತಿ ಈ ಗೌರ್ಮೆಂಟ್ ಜಾಬ್ ಬರುತ್ತಲ್ಲ, ಗೌರ್ಮೆಂಟ್ ಜಾಬ್ ಮ್ಯಾಕ್ಸು ರಿಲೇಟೆಡು ಈ ಕರೆಂಟ್ ಅಫೇರ್ಸರ್ ಬಗ್ಗೆ ವೀಡಿಯೋ ಮಾಡ್ತಾರೆ. ಆ ರೀತಿ ಕೂಡ ಮಾಡ್ಬೋದು. ಇದಕ್ಕೆ ಯಾವುದೇ ರೀತಿ ಏನೂ ಇಲ್ಲ. ಕೆಲವೊಂದಷ್ಟು ಫೋಟೋಸ್ ತೊಗೊಂಡು ನೀವು ಹಿಂದ್ಗಡೆ ಸ್ಕ್ರೀನ್ ರೆಕಾರ್ಡ್ ಮಾಡ್ತಾರೆ. ಸ್ಕ್ರೀನ್ ರೆಕಾರ್ಡ್ ಮಾಡಿ ಹಿಂದ್ಗಡೆ ಹಾಕಿ ಒಂದು ಒಳ್ಳೆ ರೀತಿಯೊಂದು ವಾಯ್ಸ್ ಅವ್ರು ಕೊಟ್ಟರೆ ಸಾಕು. ಇದಕ್ಕೆಲ್ಲ ಎಡಿಟಿಂಗ್ ಮಾಡೋಕ್ಕೆ ಕೈನ್ ಮಾಸ್ಟರ್, VN, ಶಾರ್ಟ್ಕಟ್ಟು, ಈ ರೀತಿ ಕೆಲವೊಂದಷ್ಟು ಕೆಲವೊಂದಷ್ಟು ಅಪ್ಲಿಕೇಶನ್ ಇದೆ. ಅದ್ರ ಬಗ್ಗೆ ಕೂಡ ಕ್ಲಿಯರಾಗಿ ವೀಡಿಯೋ ಮಾಡಿದ್ರೆ ಆ ವೀಡಿಯೋ ಇನ್ನೂ ನೋಡ್ಕೊಳ್ಳಿ. ಒಳ್ಳೆ ರೀತಿಯಲ್ಲಿ ಎಡಿಟ್ ಮಾಡಿ. ಈ ಕರೆಂಟ್ ಅಫೇರ್ಸ್ ಮೇಲೆ ಮಾಡಿ, ಬೇಗ ವೈರಲ್ ಆಗುತ್ತೆ. ಕೆಲವೊಂದಷ್ಟು ಮ್ಯಾಕ್ಸಿಮಮ್ ಅಂದರೆ ಈ ತೆಲುಗು ಚಾನಲ್ ತುಂಬ ಇದೆ, ತೆಲುಗು, ಇಂಗ್ಲೀಷ್, ಹಿಂದಿ ತುಂಬ ಇದೆ. ಅದ್ರ ಬಿಟ್ಟು ನಮ್ಮ ಕನ್ನಡದಲ್ಲಿ ಜಾಸ್ತಿ ಇಲ್ಲ. ಮಾಡಿ ಪ್ರತಿಯೊಬ್ಬರು ಕೂಡ ಯೂಸ್ ಆಗುತ್ತೆ, ಪ್ರತಿಯೊಬ್ಬರು ಕೂಡ ಬೇಗ ಗ್ರೋ ಆಗುತ್ತೆ, ಬೇಗ ಆಲ್ಮೋಸ್ಟ್ ವೈರಲ್ ಆಗ್ತಾರೆ. ಬೇಗ ನಿಮ್ಮ ಯೂಟ್ಯೂಬ್ ಚಾನಲ್ ಮೋಟಿವೇಶನ್ ಆಗುತ್ತೆ. ನೀವು ಕೂಡ ಯೂಟ್ಯೂಬ್ನಲ್ಲಿ ದುಡ್ಡು ಮಾಡ್ತಾರೆ. ನಿಮ್ಮ ಕನಸು ನೆನಸಾಗುತ್ತೆ. ಆಲ್ಮೋಸ್ಟ್ ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ಹೇಳ್ತೀನಿ, ಎಲ್ಲ ಲೇಡೀಸ್ ಆಗಿರ್ಬೋದು, ಬಾಯ್ಸ್ ಆಗಿರ್ಬೋದು, ಯಾವುದೇ ಕಾರಣಕ್ಕೂ ಭಯ ಪಡೋ ಅವಶ್ಯಕತೆ ಇಲ್ಲ, ಮಾಡಿ. ಇನ್ನು ಕೊನೆಯ ಚಾನಲ್ ಐಡಿಯಾ ಬಂದ್ಬಿಟ್ಟು ಏನಪ್ಪ, ಫುಡ್ ಬ್ಲಾಗ್ಸ್ ಅಂತ ಬಂದ್ಬಿಟ್ಟು. ಫುಡ್ ಬ್ಲಾಗ್ಸ್ ಅಂದರೆ ಯಾವ ರೀತಿ ಆ್ಯಕ್ಚುಲಿ ಉಂಟು ನಾನು ನಿಮ್ಗೆ ಕ್ಲಿಯರ್ ಹೇಳ್ಬೇಕಾರೆ, ಫುಡ್ ಬ್ಲಾಗ್ಸ್ ಅಂದರೆ ಏನು ಮುಖ್ಯ, ಪ್ರತಿದಿನ ಮ್ಯಾಕ್ಸಿಮಮ್ ಎದ್ದ ತಕ್ಷಣ ಎಲ್ಲ ತುಂಬ ಜನ ಇನ್ಸ್ಟಾಗ್ರಾಮ್ನಾಗಿರ್ಬೋದು, ಶಾರ್ಟ್ಸ್ ಆಗಿರ್ಬೋದು, ಮಿನಿ ಬ್ಲಾಗ್ ಅಂತ ಮಾಡ್ತಾ ಇರ್ತಾರೆ. ನೀವೆಲ್ಲ ನೋಡಿದರೆ ಮಿನಿ ಬ್ಲಾಗ್
ಇನ್ನು ನಾನು ಎದ್ದೆ ಬೆಳಗ್ಗೆ ಎದ್ದೆ ಇದು ಮಾಡಿದೆ, ಈ ಫುಡ್ ಮಾಡಿದೆ, ಈ ಹೋಟೆಲ್ ಹೋದೆ, ಈ ಹೋಟೆಲಲ್ಲಿ ಇದ್ದಂಥ ಫುಡ್ ತಿಂದೆ, ಇದಷ್ಟು ಬೆಸ್ಟ್ ಇದೆ ಹೋಟೆಲಲ್ಲಿ ಊಟ, ಈ ಹೋಟೆಲಲ್ಲಿ ಬೆಸ್ಟ್ ಇದೆ ಅಂತ ಈ ರೀತಿ ಫುಡ್ ಅಂದರೆ ಫುಡ್ ರಿಲೇಟೆಡ್ ವಿಡಿಯೋ ಮಾಡ್ತಾ ಇರ್ತಾರೆ. ಅದೇ ರೀತಿ ಕೂಡ ನೀವು ವಿಡಿಯೋ ಮಾಡಬೇಕು. ಇದಕ್ಕೆ ನೀವು ಯಾವುದೋ ರೀತಿ ಪೇಸ್ ತೋರಿಸೋ ಅವಶ್ಯಕತೆ ಇಲ್ಲ. ಏನಾದರೂ ಒಂದು ವೇಳೆ ಪೇಸ್ ತೋರಿಸ್ಬೇಕಂತ ತೋರಿಸಿ, ನಿಮಗೆ ಇಂಟ್ರೆಸ್ಟ್ ಇದ್ದರೆ ತೋರಿಸಿ, ನಿಮಗೆ ಏನೂ ಪ್ರಾಬ್ಲಮ್ ಇಲ್ಲ. ಅದು ಏನೂ ಪ್ರಾಬ್ಲಮ್ ಇದೆ ನನಗೆ ಪ್ರಾಬ್ಲಮ್ ಅಂದರೆ ಪೇಸ್ ತೋರ್ಸೋಕೆ ಹೋಗ್ಬೇಡಿ. ಜಸ್ಟ್ ವಾಯ್ಸ್ ಅವ್ರು ಕೊಡಿ. ನಾನು ನಿಮಗೆ ಹೇಳಿದ್ನಲ್ಲ, ಪ್ರತಿಯೊಂದು ಚಾನಲಲ್ಲಿ ನೀವು ವಾಯ್ಸ್ ಅವ್ರು ಕೊಡಿ. ಅದ್ರ ಬಟ್ ನಿಮ್ಮ ವಾಯ್ಸ್ ಮಾತಾಡೋ ಸ್ಟೈಲ್ ಮೇಲೆ ಇಂಪಾರ್ಟೆಂಟು. ಯಾಕಪ್ಪ ಅಂದರೆ ನೀವು ಹೇಗೆ ಮಾತಾಡ್ತಂದ್ರೆ, ನೀವು ಮಾತಾಡೋ ಸ್ಮೂತ್ ಅಂದರೆ ನೀವು ಮಾತಾಡೋ ಮಾತು ಮೇಲೆ ನಿಮಗೆ ಇದಾಗಬೇಕು. ನೋಡಬೇಕು ಇವ್ರ ಮಾತೇ ಈ ನಿಮ್ಮನಿದೆ ಅಂದರೆ ಇವ್ರನ್ನೂ ಒಂದು ಸಲ ನಾನು ನೋಡ್ಬೇಕಂತ ತಿಳ್ಕೊಬೇಕು. ಆ ರೀತಿ ನಿಮ್ಮೊಂದು ಆಡಿಯನ್ಸನ್ನು ನೀವು ಕಟ್ ಹಾಕಬೇಕು, ಒಂದು ಚೇಂಜ್ ಸಿಸ್ಟಮ್ ಮಾಡಬೇಕು. ಅದಕ್ಕೋಸ್ಕರ ಒಂದು ಒಳ್ಳೆ ರೀತಿ ಒಂದು ವೀಡಿಯೋ ಮಾಡಬೇಕು. ಈ ಫುಡ್ ಬ್ಲಾಗ್ಸ್ ಕೂಡ ತುಂಬ ಜನ ಮಾಡ್ತಾ ಇರ್ತಾರೆ. ಮಿನಿ ಬ್ಲಾಗ್ಸ್ ನಾನು ಇವತ್ತು ಎದ್ದೆ, ಅಲ್ಲಿ ಮಾಡಿದೆ, ಹಂಗೆ ಹೋಗಿದೆ, ಹಿಂಗೋಗಿದೆ ಈ ರೀತಿ ವೀಡಿಯೋ ಕೂಡ ತುಂಬ ವೈರಲ್ ಆಗುತ್ತೆ. ಅದಕ್ಕೋಸ್ಕರ ಈಗ ಏನು ನಾನು ನಿಮಗೆ ಹೇಳಿದ್ರೆ ಟೋಟಲಾಗಿ ಇಷ್ಟು ಚಾನಲ್ ನೀವು ಮಾಡಿದರೆ 100% ಹೇಳ್ತೀನಿ ನಾನು ನಿಮಗೆ, ಬೇಗ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಗ್ರೋ ಆಗುತ್ತೆ. ಬೇಗ ನೀವು ಕೂಡ ಒಬ್ಬ ಯೂಟ್ಯೂಬರ್ಸ್ ಆಗ್ತೀರಾ. ಇದಕ್ಕೆ ಯಾವುದೇ ರೀತಿ ಪೇಸ್ ತೋರಿಸೋ ಅವಶ್ಯಕತೆ ಇಲ್ಲ. ಮೇನ್ ಇಂಪಾರ್ಟೆಂಟ್ ಹೇಳ್ಬೇಕಾರೆ ಜಸ್ಟ್ ಒಂದು ವಾಯ್ಸ್ ಕೊಟ್ಟರೆ ಸಾಕು. ವಾಯ್ಸ್ ಕೊಡ್ಬೇಕಾದ್ರೆ ನಿಮ್ಮ ಹತ್ರ ಒಂದು ಒಳ್ಳೆ ರೀತಿ ಮೈಕ್ ಇದ್ರೆ ಸಾಕು. ಮೈಕ್ ನಿಮಗೆ ತಗೋವಷ್ಟು ಕೆಪಾಸಿಟಿ ಆಗಲಿಲ್ಲಪ್ಪ ಅಂದರೆ ಏನು ಮಾಡಿ, ಒಳ್ಳೆ ಒಂದು ಮೊಬೈಲ್ ವಾಯ್ಸ್ ರೆಕಾರ್ಡಿಂಗ್ ಮಾಡಿ. ಆದರೆ ಬಟ್ ನೀವು ಮೈಕ್ ತೊಗೋತೀನಿ ಅಂದರೆ ಆಲ್ಮೋಸ್ಟ್ ಅಂದರೆ 500ರಿಂದ 3000ವರೆಗೆ ಅಮೌಂಟಲ್ಲಿ ನಿಮಗೆ ಕೆಲವೊಂದಷ್ಟು ಮೈಕ್ ಸಿಗುತ್ತೆ. ತೊಗೊಳ್ಳಿ, ಎಲ್ಲ ಆನ್ಲೈನ್ ಅಂದರೆ ನಿಮಗೆ ಲಿಂಕ್ ಕೂಡ ಹಾಕಿರ್ತೇನೆ ಡಿಸ್ಕ್ರಿಪ್ಷನ್. ತೊಗೊಳ್ಳಿ, ಪ್ರಾಡಕ್ಟ್ ಟ್ಯಾಗ್ ಮಾಡಿರ್ತೇನೆ. ಯಾವ್ದು ಬೇಕು ಒಂದು ಒಳ್ಳೆ ರೀತಿಯ ಒಂದು ಬೋಯೋ ಮೈಕ್ ಆಗಿರೋ ಯಾವುದೊಂದು ಮೈಕ್ ತೊಗೊಂಡು ಒಳ್ಳೆ ರೇಂಜಲ್ಲಿ ವೀಡಿಯೋ ಮಾಡಿ ಆಟೋಮೆಟಿಕ್ ನೀವು ಬೇಗ ಗ್ರೋ ಆಗ್ತೀರ. ನಾನು ನಿಮಗೆ ಹೇಳೋದೇ ಆಲ್ಮೋಸ್ಟ್ ಎಲ್ಲರಿಗೆ ಒಂದೇ, ಲೇಡೀಸ್ ಆಗಿರ್ಬೋದು, ಬಾಯ್ಸ್ ಆಗಿರ್ಬೋದು, ಪ್ರತಿಯೊಬ್ಬರಿಗೆ ತಾನೆ ಈ ಜೀವನದಲ್ಲಿ ಯಾವುದಕ್ಕೂ ಭಯ ಪಡೋಕೋಬೇಡಿ. ನಿಮ್ಮ ಕನಸು ನೆನೆಸಾಬೇಕಾದ್ರೆ ನೀವು ಕಷ್ಟಪಡಬೇಕು. ಇನ್ನೊಬ್ರು ಕೀಳಾಗಿ ಮಾತಾಡ್ತಾರೆ, ಇನ್ನೊಬ್ರು ಕೀಳಾಗಿ ನೋಡ್ತಾರಂತ ಯಾರು ಕೂಡ ತಲೆ ಕೆಡ್ಸೋಕೆ ಹೋಗ್ಬೇಡಿ. ಒಂದಲ್ಲ ಒಂದಿನ ನೀವು ಬೆಳೆದ್ರೆ ಇನ್ನೊಬ್ರು ಕೀಳಾಗಿ ಮಾತಾಡಿದವರು ನಿಮ್ಮ ಮುಂದೆ ಬಂದು ನಿಮ್ಮ ಟ್ಯಾಂಕ್ಸ್ ನಿಮ್ಮ ಸೆಲ್ಫಿಗೋಸ್ಕರ ವೇಟ್ ಮಾಡ್ತಾರೆ. ಅದಕ್ಕೋಸ್ಕರ ಹೇಳ್ತೀನಿ, ನಿಮ್ಮ ಲೈಫ್ನಲ್ಲಿ ನೀವು ಸಕ್ಸಸ್ ಆಗ್ಬೇಕಾದ್ರೆ ಇದೆಲ್ಲ ಮಾಡಲೇಬೇಕು. ಯಾವುದೋ ಕೀಳು ಅಂತ ಏನಿಲ್ಲ, ನೀವು ಮಾಡೋ ಕೆಲಸ ಎಲ್ಲ ಶ್ರದ್ಧೆಯಿಂದ ಮಾಡಿದರೆ ಆಟೋಮೆಟಿಕ್ ಏನಾಗುತ್ತೆ ಅಂತ ಏನೋ ತುಂಬ ಸಿಂಪಲ್. ನಾನು ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡಿದ್ರೆ ಇವತ್ತು ಮುಸ್ಲಿಂ ಪ್ರತಿಭೆ ಸ್ವಲ್ಪ ಜೀವನ ಮತ್ತೆ ಸಿಗ್ತೀನಿ ನೆಕ್ಸ್ಟ್.